70ನೇ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದು, ರಾಜ್ಯ ರಚನೆ, ಕರ್ನಾಟಕ ನಿರ್ಮಾಣದ ಹಿಂದೆ ಶತಮಾನಗಳ ಹೋರಾಟವಿದೆ. ಭಾರತ ಸ್ವಾತಂತ್ರ್ಯ ಪಡೆದ ಬಳಿಕ ಭಾಷಾ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ ನಡೆಯಿತು. ಆಗ ಕನ್ನಡ ಮಾತನಾಡುವ ಪ್ರದೇಶಗಳಲ್ಲಿ ಮುಂಬೈ, ಮದ್ರಾಸ್, ಹೈದರಾಬಾದ್ ಮತ್ತು ಮೈಸೂರು ಸಂಸ್ಥಾನಗಳಲ್ಲಿ ಹರಡಿಕೊಂಡಿದ್ದವು. ಕನ್ನಡ ಜನರು ಒಂದೇ ಆಡಳಿತದಡಿ ಬರುವ ಆಸೆ ಹೊಂದಿದ್ದರು. ಈ ಕನಸಿನ ಜೀವ ತುಂಬಿರುವ ಆಲೂರು ವೆಂಕಟರಾಯರು, ಕೆಂಗಲ್ ಹನುಮಂತಯ್ಯನವರು, ಎಸ್ ನಿಜಲಿಂಗಪ್ಪನವರು ಹಾಗೂ ಸಾವಿರಾರು ಕನ್ನಡ ಅಭಿಮಾನಿಗಳು ಅವರು ಒಂದು ನಾಡು, ಒಂದು ಭಾಷೆ, ಒಂದು ಕರ್ನಾಟಕ ಎಂದು ಘೋಷಣೆಯನ್ನು ಮುಗಿಸಿದರು. ಅವರ ದೃಢ ಸಂಕಲ್ಪ ಫಲವಾಗಿ ನವೆಂಬರ್ 1ರಂದು 1956ರಂದು ಪುನರ್ರಚನೆಯ ಆಯೋಗದ ಶಿಫಾರಸಿನ ಮೇರೆಗೆ ಕರ್ನಾಟಕ ರಾಜ್ಯ ಹುಟ್ಟಿಕೊಂಡಿತು. ಇದು ಕೇವಲ ಭೌಗೋಳಿಕ ಸೇರ್ಪಡೆ ಅಲ್ಲ, ಇದು ಭಾಷೆ, ಸಾಂಸ್ಕೃತಿಕ ಮತ್ತು ಮಾನವೀಯ ಏಕತೆಯ ಪ್ರತೀಕ. ಮೊದಲು ಕನ್ನಡ ನಾಡಿನ ವಿವಿಧ ಪ್ರಾಂತಗಳಲ್ಲಿ ಒಂದೆಡೆಗೂಡಿಸಿ ಮೈಸೂರು ರಾಜ್ಯ ಸ್ಥಾಪಿಸಲಾಯಿತು. ನಂತರ 1973ರಲ್ಲಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರನ್ನು ನೀಡಲಾಯಿತು. ಈ ದಿನವು ಕನ್ನಡಿಗರ ಆತ್ಮ ಸನ್ಮಾನದ ದಿನ, ಏಕತೆ ಹಾಗೂ ಗೌರವದ ದಿನವಾಗಿದೆ. ರಾಜ್ಯ ಸಾಹಿತ್ಯ, ಕಲೆ ಮತ್ತು ಸಾಂಸ್ಕೃತಿಕ ಇತಿಹಾಸ ಹೊಂದಿದೆ. ಕರ್ನಾಟಕ ಸಾಹಿತ್ಯವು 1200 ವರ್ಷಗಳಷ್ಟು ಪ್ರಾಚೀನ ಇತಿಹಾಸ ಹೊಂದಿದೆ. ಪಂಪ, ರನ್ನ ಜನರಿಂದ ಹಿಡಿದು ಕುವೆಂಪು, ಬೇಂದ್ರಿ, ಗೋವಿಂದ ಪೈ, ಟಿ.ಸಿ. ಕೈಲಾಸಂ, ಕಾರಂತರಿಂದ ಚಂದ್ರಶೇಖರ್ ಕಂಬಾರ್ ತನಕ ಅನೇಕ ಸಾಹಿತ್ಯ ರತ್ನಗಳು ನಮ್ಮ ನಾಡಿಗೆ ಹೆಮ್ಮೆ ತಂದಿವೆ. ಬಸವಣ್ಣನ ಅನುಭವ ಮಂಟಪದಿಂದ ಹಿಡಿದು ಕುವೆಂಪುವಿನ ವಿಶ್ವ ಮಾನವತೆಯ ಸಂದೇಶವರೆಗೆ ಕನ್ನಡದ ತತ್ವಶಕ್ತಿ ಆಶಾದಾಯಕವಾಗಿದೆ. ಬಸವಣ್ಣನವರ ಮಾನವ ಧರ್ಮ, ಅಕ್ಮಾದೇವಿಯ ಭಕ್ತಿ, ಕವಿ ಮನೋಹರರ ದಾರಾ ಬೇಂದ್ರಿಯ ಕಾವ್ಯ ಇವುಗಳು ಕನ್ನಡ ಹೃದಯದ ನಾಂದಿಗಳು. ಕರ್ನಾಟಕ ಸಂಗೀತದ ನಾಡು ಕೂಡ ಹೌದು. ತ್ಯಾಗರಾಜ, ಪುರಂದರದಾಸ, ಕನಕದಾಸರಿಂದ ಪ್ರಾರಂಭಗೊಂಡ ಸಂಪ್ರದಾಯದಿಂದ ಇಂದಿನ ಶಾಸ್ತ್ರೀಯ ಮತ್ತು ಜನಪದ ಸಂಗೀತದವರೆಗೆ ಎಲ್ಲೆಡೆ ಕನ್ನಡದ ಶಬ್ದ, ತಾಳ ಮತ್ತು ಭಾವ ಹರಡಿದಾಡಿದೆ. ಕರ್ನಾಟಕ ವೈಭವ ಮತ್ತು ವೈವಿಧ್ಯತೆಯಲ್ಲಿ ಮುಂದಿದೆ. ಪ್ರಕೃತಿಯ ಸಂಪತ್ತು, ಸಾಂಸ್ಕೃತಿಕ ಪರಂಪರೆ ಮತ್ತು ಮಾನವ ಸಂಪನ್ಮೂಲದಿಂದ ಕೂಡಿದ ಶ್ರೀಮಂತ ರಾಜ್ಯ. ಇಲ್ಲಿ ಹೊಯ್ಸಳರ ಕಲೆ, ವಿಜಯನಗರದ ಸಾಮ್ರಾಜ್ಯ ವೈಭವ, ಶರಣರ ತತ್ವ, ಕಾವ್ಯ, ಸಾಂಪ್ರದಾಯಿಕ IT ತಂತ್ರಜ್ಞಾನ ಎಲ್ಲವೂ ಒಂದೇ ನಾಡಿನಲ್ಲಿ ಒಂದಾಗಿವೆ. ಇಂದಿನ ಕರ್ನಾಟಕವು ಪರಂಪರೆ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಬೆಂಗಳೂರು ಇಂದು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಖ್ಯಾತಿ ಪಡೆದಿದೆ. IT, ಬಯೋಟೆಕ್ನಾಲಜಿ, ಶಿಕ್ಷಣ, ಕೃಷಿ, ಕಲೆ ಎಲ್ಲ ಕ್ಷೇತ್ರಗಳಲ್ಲೂ ಕರ್ನಾಟಕ ತನ್ನ ಸ್ಥಾನವನ್ನು ಗಟ್ಟಿಯಾಗಿ ನಿರ್ಮಿಸಿಕೊಂಡಿದೆ. ಕರ್ನಾಟಕದ ಅಭಿವೃದ್ಧಿಯ ಮಾರ್ಗ ಬಹಳ ಮುನ್ನಡೆದಿದೆ, ಆದರೆ ಇನ್ನೂ ದೂರ ಹೋಗಬೇಕಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ, ಆರೋಗ್ಯ, ಕೃಷಿ, ಕುಡಿಯುವ ನೀರು, ಯುವಕರಿಗೆ ಉದ್ಯೋಗ ಇವುಗಳಲ್ಲಿ ನಾವು ಹೆಚ್ಚು ಗಮನ ಹರಿಸಬೇಕಾಗಿದೆ. ಸರ್ವರಿಗೂ ಸಮಪಾಲು ನೀಡುವ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತರುವ ಮೂಲಕ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಶಕ್ತಿ ತುಂಬಲಾಗಿದೆ. ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳುವುದರ ತಂತ್ರಜ್ಞಾನ, ನವೋದ್ಯಮ ಮತ್ತು ಪರಿಸರ ಸಂರಕ್ಷಣೆ ಮೂಲಕ ಕರ್ನಾಟಕವನ್ನು ಇನ್ನಷ್ಟು ಅಭಿವೃದ್ಧಿ ಪದದತ್ತ ಕೊಂಡೊಯ್ಯಬೇಕಾಗಿದೆ. ನಮ್ಮ IT, BT ಕಂಪನಿಗಳ ಆಹ್ವಾನಿಸುವ ಮೂಲಕ ಸ್ಥಳೀಯವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡುವ ಪ್ರಯತ್ನ ಸಾಗಿದೆ. ಮುಂದಿನ ದಿನಗಳಲ್ಲಿ ಇದು ಸಾಕಾರಗೊಳ್ಳುವ ವಿಶ್ವಾಸ ಇದೆ. ನಾವು ಎಲ್ಲೇ ಇದ್ದರೂ ಕನ್ನಡವನ್ನು ಮಾತಾಡುವುದು, ಬರೆಯುವುದು, ಗೌರವಿಸುವುದು ಇದೇ ನಿಜವಾದ ರಾಜ್ಯೋತ್ಸವದ ಆಚರಣೆ. ನಮ್ಮ ನಾಡು, ನಮ್ಮ ಹೆಮ್ಮೆ, ನಮ್ಮ ಕನ್ನಡ, ನಮ್ಮ ಅಸ್ತಿತ್ವ ಎಂದು ಎಲ್ಲರೂ ಒಟ್ಟಾಗಿ ಘೋಷಿಸೋಣ.
ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳು.